ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಎಂಬ ಹೇಳಿಕೆ ಕೊಟ್ಟಂತ ಸಾಕ್ಷಿದಾರನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 6ನೇ ದಿನದ ಉತ್ಖನನ ಕಾರ್ಯ ಅಥವಾ ಸಮಾಧಿ ಅಗೆಯುವಂತಹ ಕಾರ್ಯ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ನಡೀತಾ ಇದೆ. ಪ್ರೆಸೆಂಟ್ ನಾನೀಗ ವಿಡಿಯೋ ಮಾಡ್ತಿರುವಂತಹ ಸಮಯ ಬಂದು 3 ಗಂಟೆ 50 ನಿಮಿಷ. ಈ ಕ್ಷಣದವರೆಗೆ ಅಲ್ಲಿ ಏನೇನಾಗಿದೆ, ಜೊತೆಗೆ ನೆನ್ನೆ ಭಾನುವಾರ ರಜಾ ಇದ್ರು, ಹಾಗಾದ್ರೆ ಶನಿವಾರ ಏನೇನೆಲ್ಲ ಆಯಿತು ಅನ್ನುವಂಥ ಅಪ್ಡೇಟ್ ಅನ್ನ ಸಾಧ್ಯವಾದಷ್ಟು ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಕೊನೆ ತನಕ ವಿಡಿಯೋವನ್ನು ನೋಡಿ, ಬಹುಶಃ ನಿಮಗಿರುವಂತಹ ಒಂದಷ್ಟು ಸಂಶಯಗಳಿಗೆ ಉತ್ತರ ಆಗಬಹುದು ಈ ವಿಡಿಯೋ. ಕಾರಣ ಏನು ಅಂತಂದ್ರೆ, ಶನಿವಾರ ಇದಕ್ಕೆ ಸಂಬಂಧಪಟ್ಟಾಗ ನಾವು ಕೂಡ ಇವತ್ತು ಏನೇನಾಯಿತು ಅಂತ ವಿಡಿಯೋ ಮಾಡಲಿಲ್ಲ. ಜೊತೆಗೆ ನಿನ್ನೆ ಭಾನುವಾರ ನನ್ನದೇ ಆದಂಥ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಇದ್ದಿದ್ದರಿಂದ ಇದಕ್ಕೆ ಸಂಬಂಧಪಟ್ಟಾಗೆ ಏನೂ ಕೂಡ ಅಲ್ಲಿ ಬೆಳವಣಿಗೆ ಆಗದೇ ಇರೋದ್ರಿಂದ ಯಾವುದೇ ರೀತಿಯ ವಿಡಿಯೋವನ್ನು ಮಾಡಿರಲಿಲ್ಲ. ಇವತ್ತು ಸೋಮವಾರ ಉತ್ಖನನ ಕಾರ್ಯ ನಡೀತಾ ಇದೆ. ಈ ಕ್ಷಣದವರೆಗೆ ಏನೇನು ನಡೆದಿದೆ, ಏನೇನೆಲ್ಲ ಮಾಹಿತಿಗಳು ಬಂದಿದೆ, ಜೊತೆಗೆ ಇವತ್ತು ಏನೇನೆಲ್ಲ ದೊಡ್ಡ ದೊಡ್ಡ ಬೆಳವಣಿಗೆಗಳು ಆಗ್ತಾ ಇದೆ, ಆ ದೊಡ್ಡ ದೊಡ್ಡ ಬೆಳವಣಿಗೆಗಳು ನಿಜಕ್ಕೂ ದೊಡ್ಡದಾಗುತ್ತಾ, ಅದೆಲ್ಲವನ್ನು ಕೂಡ ವಿವರವಾಗಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಈ ಒಂದು ಪ್ರಕರಣವನ್ನು ಶುರು ಮಾಡೋದಕ್ಕೂ ಮೊದಲು ತುಂಬ ಜನ ನೆನೆಯಿಂದಲೂ ಕೂಡ ಕಾಮೆಂಟ್ಸ್ಗಳಲ್ಲಿ ಗಮನಿಸ್ತಾ ಇದೆ, ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿರ್ತಕ್ಕಂಥ ವಿಚಾರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯ ವಿಡಿಯೋವನ್ನು ಮಾಡಿ ಅಂತ ಕೇಳಿದಿರಿ. ಈಗಾಗಲೇ ತುಂಬ ಜನ ಯೂಟ್ಯೂಬರ್ಸ್ಗಳಾಗಿರ್ಬೋದು, ತುಂಬ ಜನ ಮಾಧ್ಯಮ ಮಿತ್ರರಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಾಗ ವರದಿಯನ್ನು ಮಾಡಿದ್ದಾರೆ. ನಾನು ಸ್ಪೆಷಲ್ ಆಗಿ ಹೇಳುವಂಥದ್ದೇನಿಲ್ಲ. ಬಟ್ ಆ ಜಡ್ಜ್ಮೆಂಟ್ ಕಾಪಿಯನ್ನು ನೋಡಿದ ನಂತರ, ಅಂದರೆ 480 ಪುಟಗಳ ಆದೇಶ ಏನಿದೆ ಅದನ್ನು ಗಮನಿಸಿದ ನಂತರ ಒಂದಷ್ಟು ಟ್ವಿಸ್ಟ್ಗಳಿದ್ದಾವೆ. ಏಪ್ರಿಲ್ 22ನೇ ತಾರೀಕು, ಏಪ್ರಿಲ್ 26ನೇ ತಾರೀಕು, ಮೇ 5ನೇ ತಾರೀಕು, ಮೇ 31ನೇ ತಾರೀಕು, ಜೊತೆಗೆ ಈ ವರ್ಷದ ಏಪ್ರಿಲ್ ತಿಂಗಳಿಂದ ಏನೇನೆಲ್ಲ ಬೆಳವಣಿಗೆಗಳಾಯಿತು ಅಂತ ನೋಡಿದ್ರೆ, ತಪ್ಪು ಮಾಡಿದವರು ಶಿಕ್ಷೆ ಆಗಲೇಬೇಕು. ಇಂಥವರಿಗೆ ಶಿಕ್ಷೆ ಕೊಟ್ಟಾಗ ನಮ್ಮ ವ್ಯವಸ್ಥೆಯಲ್ಲಿ ಇನ್ನು ಸಣ್ಣ ಪುಟ್ಟ ಮೀನುಗಳಿರ್ತಾವಲ್ಲ, ದೊಡ್ಡ ದೊಡ್ಡ ತಿಮಿಂಗ್ಲಗಳಿಗೆ ಶಿಕ್ಷೆ ಕೊಟ್ಟಾಗ ಅವ್ರಿಗೆ ಸ್ವಲ್ಪ ಭಯ ಬರುತ್ತೆ ಅನ್ನುವಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಓಕೆ, ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಬಂದ್ಬಿಡ್ತೀನಿ. ಈಗ ಮೊದಲಿಗೆ ಶನಿವಾರ ಆಗಿದ್ದಿಷ್ಟೇ. SIT ಅಧಿಕಾರಿ ಮಂಜುನಾಥ್ ಗೌಡನಂತವರು ಭೀಮನಿಗೆ ಶುಕ್ರವಾರ ಸಂಜೆ ಇಲ್ಲಿ ಕಾರ್ಯಾಚರಣೆಯನ್ನು ಮುಗಿಸಿಕೊಂಡು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರ್ತಕ್ಕಂಥ ಕ್ವಾರ್ಟರ್ಸ್ನಲ್ಲಿ ಕರ್ಕೊಂಡು ಹೋದಾಗ ಎದುರಿಸಿ ಬೆದರಿಸಿ ಆತನಿಂದ ಏನೋ ಸ್ಟೇಟ್ಮೆಂಟನ್ನು ಪಡೆದುಕೊಂಡಿದ್ದಾರೆ, ಬ್ಲಾಕ್ ಮೇಲ್ ಮಾಡಿದ್ದಾರೆ, ವಿಡಿಯೋಗಳನ್ನು ಪಡ್ಕೊಂಡಿದ್ದಾರೆ ಆತನ ಹೇಳಿಕೆಯಿಂದ ಅಂತ ಗಮನಿಸ್ತು. ಅದಾದಮೇಲೆ ಭೀಮ ಅಲ್ಲಿಂದ ಹೊರಡು ಎಲ್ಲಿಗೆ ಹೋಗಬೇಕು, ಲಾಯರ್ ಜೊತೆ ಇರ್ತಾನೆ, ಲಾಯರ್ ಹತ್ರ ಬಂದು ಹೇಳ್ತಾನಂತೆ ಅವ್ರ ಟೀಮ್ಗೆ ಹಿಂಗೆ ಆಯಿತು ಅಂತ. ಸೊ ವಕೀಲರ ತಂಡವು ಕೂಡ ಇದಕ್ಕೆ ಸಂಬಂಧಪಟ್ಟಾಗ ಒಂದು ದೂರಿನ ಪ್ರತಿಯನ್ನು ವಾಟ್ಸಪ್ನಲ್ಲಿ ಹರಿಬಿಡ್ತಾರೆ. ಅದು ನಮ್ಮ ತನಕ ತಲುಪಿದ ನಂತರ ನಾವು ಕೂಡ ಅದಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತೀವಿ. ಏನಪ್ಪ ಇದು, ಇಂಥದ್ದೊಂದು ದೊಡ್ಡ ವಿಷಯ ಇಲ್ಲಿ ಉಟ್ಕೊಂಡಿದೆ, ಒಂದು ಸಂಚಲನ ಸೃಷ್ಟಿ ಮಾಡುವಂಥ ಹೇಳಿಕೆ ಕೊಟ್ಟಿದ್ದಾನೆ ಆತ. ಅದಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಸ್ಥಳ ಮಹಜರು ಪ್ರಕ್ರಿಯೆ ಮುಗಿದಿದೆ. ಅದಕ್ಕೆ ಸಂಬಂಧಪಟ್ಟಾಗ 1-2 ಗುಂಡಿಗಳಲ್ಲಿ ಮೂಳೆಯ ಅವಶೇಷಗಳು ಕೂಡ ಸಿಕ್ಕಿವೆ. ಇಂಥ ಸಂದರ್ಭದಲ್ಲಿ ಒಬ್ಬರು ಅಧಿಕಾರಿ ಆತನಿಗೆ ಸಪೋರ್ಟ್ ಮಾಡಿಕೊಂಡು, ಆತನಿಗೆ ಬೆಂಬಲ ನೀಡಿಕೊಂಡು, ಆತನಿಗೆ ವಿಶ್ವಾಸವನ್ನು ಮೂಡಿಸಿ ಭರವಸೆ ಮೂಡಿಸೋ ರೀತಿ ಕೆಲಸ ಮಾಡಬೇಕಾದಂಥವ್ರು ಆತನನ್ನು ಎದುರಿಸಿ ಹೇಳಿಕೆಯನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ ಅಂತಂದರೆ, ಬಹುಶಃ ಇದು ಪ್ರಭಾವಿಗಳು ಯಾರೋ ಇದ್ದಾರೆ ಅನ್ನುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿತ್ತು. ಬಟ್ ಈ ಕ್ಷಣದವರೆಗೆ ಅಧಿಕಾರಿಗಳು ಆತನ ಮೇಲೆ ಕ್ರಮ ಕೈಗೊಂಡಿದ್ದಾರೆ, ಆ ಇನ್ಸ್ಪೆಕ್ಟರ್ ಮೇಲೆ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಯಾರೋ ಹೇಳ್ತಾ ಇದ್ರು ಸ್ನೇಹಿತರು, ಅವ್ರು ಈಗಲೂ ಕೂಡ ಅಲ್ಲೇ ಇದ್ದಾರೆ, ಅಂದರೆ SIT ಅಧಿಕಾರಿಗಳ ಜೊತೆ ಇದ್ದಾರೆ. ಬಟ್ ಈ ಕ್ಷಣ ಸ್ಥಳ ಇದೆಯಲ್ಲ, ಅಂದರೆ ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶ ಇದೆಯಲ್ಲ, ಅಲ್ಲಿಗೆ ಬಂದಿಲ್ಲ ಅವರು, ಬದಲಿಗೆ ಈ ಒಂದು ತಂಡದಲ್ಲೇ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಒಟ್ಟಾರೆಯಾಗಿದೆ SIT ಅಧಿಕಾರಿಗಳಿಗೆ ನಿಜಕ್ಕೂ ಹೇಳ್ತಾ ಇದ್ದೀನಿ, ಇದು ಕಪ್ಪು ಚುಕ್ಕೆ ಅಂತಲೇ ಆಗುತ್ತೆ. ಯಾಕೆಂದರೆ ನೀವು ಕ್ರಮ ಕೈಗೊಳ್ಳಬೇಕಾಗುತ್ತೆ, ಇಲ್ಲಾಂದರೆ ಜನರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಭರವಸೆ ಬರುತ್ತೆ. ಪ್ರೆಸೆಂಟ್ ಆ ರೀತಿ ಹೇಳಿಕೆ ಕೊಟ್ಟಂಥದ್ದು ನಿಜವೋ ಸುಳ್ಳ ತನಿಖೆ ಆಗಬೇಕು. ತನಿಖೆ ಆಗಿ ಅವರು ರೆಕಾರ್ಡ್ ಮಾಡ್ಕೊಂಡಿರುವಂಥದ್ದು ಏನಾದರೂ ನಿಜ ಅಂತ ಆದರೆ, ಆತ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ನಿಜವೇ ಆದರೆ ನೀವು ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಗುತ್ತೆ, ಅಥವಾ ಈ ಒಂದು ತನಿಖಾ ತಂಡದಿಂದ ಕೈ ಬಿಡಬೇಕಾಗುತ್ತೆ. ಬಟ್ ಈ ಕ್ಷಣದವರೆಗೂ ನೀವು ಅದಕ್ಕೆ ಸಂಬಂಧಪಟ್ಟ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತಂದರೆ ಜನ ನಿಜಕ್ಕೂ ಕ್ವಶನ್ ಮಾರ್ಕ್ ಹಾಕೊಳ್ತಾರೆ, ನಮಗೆ ನಂಬಿಕೆ ಬರಲ್ಲ ಬಿಡಿ ಇನ್ಮೇಲೆ ಅಂತ ಅನ್ನುವಂಥದ್ದು ನಿಜ ಅಂತ ಅನಿಸುತ್ತೆ. ಓಕೆ, ಈಗ ಅದಾದಮೇಲೆ ಶನಿವಾರ 9ನೇ ಗುಂಡಿ ಮತ್ತು 10ನೇ ಗುಂಡಿಯನ್ನು ಅಗಿತಾರೆ, ಅಂದರೆ 9ನೇ ಪಾಯಿಂಟ್ ಮತ್ತು 10ನೇ ಪಾಯಿಂಟ್ನ. ಬಟ್ ಅಲ್ಲೇನೂ ಕೂಡ ಅವಶೇಷಗಳು ಸಿಗುವುದಿಲ್ಲ, ಯಾಕೆಂದರೆ ನಾನು ಆ ಸ್ಥಳದಲ್ಲೇ ಅವತ್ತಿದ್ದೆ. ಅದಾದ ನಂತರ ನಾನು ಸೌಜನ್ಯ ಅವರ ಮನೆಗೆ ಭೇಟಿ ಕೊಟ್ಟು ಸೌಜನ್ಯ ಅವರ ತಾಯಿಯ ಇಂಟರ್ವ್ಯೂವನ್ನು ಕೂಡ ಮಾಡಿಕೊಂಡು ಅದಾದ ನಂತರ 7:30 ಸಮಯದಲ್ಲಿ ನಾನು ಹೊರಟು ಬಂದೆ ಊರಿಗೆ. ಯಾಕೆಂತಂದರೆ ಭಾನುವಾರ SIT ಅಧಿಕಾರಿಗಳು ರಜಾ ಇರೋದ್ರಿಂದ ಆ ಒಂದು ಜಾಗದಲ್ಲಿ ಏನೂ ಕೆಲಸ ಕಾರ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಬಂದೆ. ಸೌಜನ್ಯ ಅವರ ತಾಯಿಯ ಇಂಟರ್ವ್ಯೂವನ್ನು ಕೂಡ ನಾನು ಈ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇನ್ನೂ 1-2 ಪಾರ್ಟ್ ಇದ್ದಾವೆ, ಅದನ್ನು ಕೂಡ ನಾನು ಪ್ರಸಾರ ಮಾಡ್ತಾ ಹೋಗ್ತೀನಿ. ನನ್ನಲ್ಲಿ ಯಾವುದೂ ಇಲ್ಲ, ಏನು ನಡೆದಿದೆ ಅನ್ನುವಂಥ ವಾಸ್ತವ ಸತ್ಯವನ್ನಷ್ಟೇ ನಿಮ್ಮ ಮುಂದೆ ಹೇಳಿಸುವಂಥ ಪ್ರಯತ್ನದಲ್ಲಿ ಅವ್ರನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದೀನಿ. ಯಾಕೆಂದರೆ ಜನಗಳಿಗೆ ಅನ್ಸ್ಬಿಡ್ಬೋದು, ಏನು ಇವರು ಹೋದಾಗೆಲ್ಲ ಬರೀ ಅವ್ರ ಪರವಾಗಿ ಮಾತಾಡ್ತಾರೆ ಅಂತದ್ದು, ಪರ ವಿರೋಧ ಯಾವುದೂ ಇಲ್ಲ ಅಲ್ಲಿ. ಪ್ರಶ್ನೆ ಏನು ನಡೆದಿದೆ, ಆ ಸತ್ಯ ಆಚೆಗೆ ಬರಲಿ ಅನ್ನುವಂಥ ನಿಟ್ಟಿನಲ್ಲೇ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಅವ್ರ ಮುಂದೆ ಇಟ್ಟಿದ್ದೀನಿ. ಓಕೆ, ಈಗ ಇವತ್ತಿನ ಕಾರ್ಯಾಚರಣೆ ಏನೇನೆಲ್ಲ ನಡೀತಾ ಇದೆ ಉತ್ಖನನ ಕಾರ್ಯದಲ್ಲಿ ಅನ್ನುವಂಥ ಒಂದು ಕುತೂಹಲ ನಿಮಗೆ. ಸೊ ಬೆಳಗ್ಗೆ ಇವತ್ತು ಹೆಚ್ಚು ಕಡಿಮೆ ಒಂದು 12 ಗಂಟೆ ಸಮಯದಲ್ಲಿ ಅಧಿಕಾರಿಗಳು ಸಾಕ್ಷಿದಾರ ಅಥವಾ ಭೀಮನನ್ನು ಆ ಒಂದು ಸ್ಥಳಕ್ಕೆ ಕರೆದುಕೊಂಡು ಬರ್ತಾರೆ. ಸೊ ನೀವು ಭೀಮ ಹಾಗೇನು ಅಧಿಕಾರಿಗಳು ಆ ಜಾಗಕ್ಕೆ ಹೋಗ್ತಾ ಇರುವಂಥದ್ದನ್ನು ನೀವು ನೋಡಬಹುದು. ಅದಾದ ನಂತರ
ಪಾಯಿಂಟ್ ನಂಬರ್ 11 ಅಥವಾ 12ರಲ್ಲಿ ಇವತ್ತು ಉತ್ಖನನ ಕಾರ್ಯ ನಡಿಬೇಕು. ಯಾಕೆಂತಂದ್ರೆ ಆ ಒಂದು ಜಾಗದಲ್ಲಿ 4 ಪಾಯಿಂಟ್ಗಳನ್ನು ಆತ ಗುರುತು ಮಾಡಿರ್ತಾನೆ, 9, 10, 11, 12. ನಾನು ಆ ಸ್ಥಳದಲ್ಲಿ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡಿದಾಗ ಆತನ ವಿಶ್ವಾಸ SIT ಅಧಿಕಾರಿಗಳಿಗೆ ಹೇಳಿದ್ದು ಇಲ್ಲೆಲ್ಲೂ ಸಿಗ್ತಾ ಇಲ್ಲ ಅಂತಂದ್ರೆ 9, 10, 11, 12 ಹೋಗೋಣ ಬನ್ನಿ ಅಂತ ಹೇಳಿದ್ನಲ್ಲ. ಆ ನಿಟ್ಟಿನಲ್ಲಿ ನಾನು ಗ್ರೌಂಡ್ ರಿಪೋರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆತನಿಗೆ ಇಲ್ಲೇನೋ ತುಂಬಾ ವಿಶ್ವಾಸ ಇದೆ, ಕಾದ್ ನೋಡ್ಬೇಕು ಇಲ್ಲಿ ಎಷ್ಟು ಹೆಣಗಳು ಅಥವಾ ಅಸ್ಥಿಪಂಜರಗಳು ಅಥವಾ ಮೂಳೆಗಳ ಅವಶೇಷಗಳು ಸಿಗುತ್ತೆ ಅನ್ನೋದನ್ನ ನಾನು ಕೂಡ ಹೇಳಿದೆ. ಬಟ್ 9 ಹಾಗೆ 10 ಗುಂಡಿ ತೆಗೆಯುವಂಥ ಸಂದರ್ಭದಲ್ಲಿ ಆ ಪಾಯಿಂಟ್ನಲ್ಲಿ ಏನು ಕೂಡ ಸಿಗದೆ ಇದ್ದಾಗ ನನಗೂ ಕೂಡ ಸಣ್ಣ ಬೇಸರ ಹಾಗೆ ಅನುಮಾನ ಬಂತು. ನಾನು ಸುಳ್ಳು ಹೇಳೋದನ್ನ ನಿಜ ಹೇಳೋದನ್ನ. ಕೆಲವರು ಹೇಳ್ತಿದ್ರು ರಸ್ತೆ ಅಗಲೀಕರಣ ಕೂಡ ಆಗಿರೋದ್ರಿಂದ ಬಹುಶಃ ಆತ ತಪ್ಪಾಗಿ ಗುರುತಿಸಿರಬಹುದು ಅಂತ. ಓಕೆ ಅಂದ್ಕೊಂಡಾಗ ಇವತ್ತು ಸೋಮವಾರ ಅಂದ್ರೆ ನಿನ್ನೆ ಭಾನುವಾರ ರಜೆ ಇದ್ದಿದ್ರಿಂದ ಸೋಮವಾರ ಅಧಿಕಾರಿಗಳು ಭೀಮನನ್ನ ಕರೆದುಕೊಂಡು ಬರ್ತಾರೆ. ನೋಡಪ್ಪ ಈಗಾಗಲೇ 9 ಹಾಗೆ 10 ಮುಗಿಸ್ಬಿಟ್ಟಿದ್ದೀವಿ. ಈ ಜಾಗದಲ್ಲಿ 2 ಪಾಯಿಂಟ್ ಇದೆ, ಒಂದು 11 ಮತ್ತು 12. ಇನ್ನು ದೊಡ್ಡದಾಗಿರುವಂಥ ಒಂದು 13ನೇ ಪಾಯಿಂಟ್ ಇದೆ. ಸೊ ಇವತ್ತು 11 ಹಾಗೆ 12 ಮುಗಿಸ್ಬಿಡೋಣ ಬಾಂಬಿಟ್ಟು ಕರ್ಕೊಂಡು ಬರ್ತಾರೆ. ಸೊ ಭೀಮ ಇವತ್ತು 11ನೇ ಪಾಯಿಂಟ್ಗೆ ಹೋಗ್ಬೇಕಿತ್ತು. ರಸ್ತೆ ಪಕ್ಕದಿಂದ ಏನೊಂದು 5 ಅಡಿನೂ ಇಲ್ಲ. ಬಟ್ ಸಮಥಿಂಗ್ ರಾಂಗ್ ಅನ್ನೋದಕ್ಕಿಂತ ಆತನಿಗೆ ಏನೋ ಆಗಿದೆ ಇಲ್ಲಿ ಅನ್ನೋ ಕಾರಣದಿಂದನೋ ಅಥವಾ ನಾನು ತಪ್ಪಾಗಿ ಗುರುತಿಸಿದ್ದೀನಿ ಅಂದ್ಕೊಂಡು ಅಲ್ಲಿಂದ ಹೆಚ್ಚು ಕಡಿಮೆ ಒಂದು 20ರಿಂದ 30 ಅಡಿ ಅದೇ ಜಾಗದಲ್ಲಿ ಬೇರೆ ಪಾಯಿಂಟ್ ಕರ್ಕೊಂಡು ಹೋಗಿದ್ದಾನೆ ಇವತ್ತು. ಸೊ ಅಧಿಕಾರಿಗಳು ಈಗ ಕೇಳ್ತಾರೆ, ಯಾಕೆಂತಂದ್ರೆ 2 ಜಾಗದಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಅಧಿಕಾರಿಗಳಿಗೆ ಹೇಳ್ಬೋದು, ನೋಡಿ ನಾನು ಕೆಲಸ ಬಿಟ್ಟೋದಂಥ ಸಂದರ್ಭ ಆ ಕಾಲಘಟ್ಟ 11 ವರ್ಷ ಆದ್ಮೇಲೆ ಬಂದಿದ್ದೀನಿ, ಈ ಜಾಗದಲ್ಲಿ ಇರಲೇಬೇಕು. ಬಟ್ 2ರಲ್ಲಿ ಸಿಕ್ಕಿಲ್ಲ ಅಂತಂದ್ರೆ 2ರಲ್ಲೂ ಸಿಗಲ್ಲ ಅಂತ ಅನಿಸ್ತಿದೆ. ಸೊ ಒಂಚೂರು ಮುಂದೆ ಹೋಗೋಣ ಬನ್ನಿ, ಇಲ್ಲಿ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿದ್ದಾನೆ. ಸೊ ಹಾಗಾಗಿ ಪಾಯಿಂಟ್ ನಂಬರ್ 11 ಇವತ್ತು ಆ ಜಾಗದಲ್ಲಿ ನಡೀತಿಲ್ಲ, ಬದಲಾಗಿ ಪಾಯಿಂಟ್ ನಂಬರ್ 11 ಇನ್ನೊಂದು ಜಾಗವಾಗಿ ಮಾರ್ಪಟ್ಟಿದೆ. ಅಂದ್ರೆ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಹೋಗಿ ತೆಗೆಯುವಂತ ಪ್ರಯತ್ನ ಮಾಡಿದ್ದಾರೆ. ಇದು ರಸ್ತೆ ಅಂತಂದ್ರೆ ಇಲ್ಲಿ ಗುರುತು ಮಾಡಿದ್ದ ಆತ, ಬಟ್ ಅಧಿಕಾರಿಗಳು ಸ್ವಲ್ಪ ಇನ್ನೂ ಮುಂದೆ ಕರ್ಕೊಂಡೋಗಿ ಇವತ್ತು ನೆಲ ಬಗೆಯುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಈ ಕ್ಷಣದವರೆಗೆ ಅಫಿಷಿಯಲ್ ಆಗಿ ಅಧಿಕೃತವಾಗಿ ಅಲ್ಲಿ ಏನು ಸಿಕ್ಕಿದೆ ಅನ್ನೋಂಥದ್ದು ಮಾಹಿತಿ ಬಂದಿಲ್ಲ. ಬಹುಶಃ 11ನೇ ಗುಂಡಿಯ ಅಗೆತ ಮುಗಿದಿರಬಹುದು. ಬಟ್ ಒಂದು ಈ ಬೆಂಗಳೂರು ಡಾಟ್ ಪೋಸ್ಟ್ ಅಂತೇನೋ ಒಂದು ಪೇಜ್ ಇರಿದೆಯಲ್ಲ, ಅದರಲ್ಲಿ ಬಂದಿರತಕ್ಕಂಥ ಮಾಹಿತಿ ಇವತ್ತು ಸೋಮವಾರ ಅಧಿಕಾರಿಗಳಿಗೆ ಒಂದಷ್ಟು ತಲೆಬುರುಡೆಗಳು ಸಿಕ್ಕಿವೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಬಟ್ ಅದೆಷ್ಟು ಅಧಿಕೃತ ನನಗಂತೂ ಗೊತ್ತಿಲ್ಲ. ಅವರು SITಯ ಒಂದಷ್ಟು ಮೂಲಗಳಿಂದ ಬಂದಿದೆ ಅನ್ನೋದನ್ನು ಕೂಡ ಅವರು ಪ್ರಸಾರ ಮಾಡಿದ್ದಾರೆ. ಹಾಗಾಗಿ ಖಚಿತತೆ ಇಲ್ಲ. ಸಂಜೆ ತನಕನೂ ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ಒಂದು ಹಸಿರು ಕಲ್ಲರ ಪರದೆಯನ್ನು ಬಿಟ್ಟು ಅಲ್ಲಿಂದ 10ರಿಂದ 15 ಅಡಿ ದೂರ ಹೋಗಿ ಈ ಒಂದು ಉತ್ಖನನ ಕಾರ್ಯ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕ್ಷಣದವರೆಗೂ ಕೂಡ, ಅಂದರೆ ನಾನು 3 ಗಂಟೆ 50 ನಿಮಿಷ ಅಂತ ಹೇಳಿದ್ನಲ್ಲ, ಈ ಕ್ಷಣದವರೆಗೂ ಕೂಡ ಅಧಿಕಾರಿಗಳಲ್ಲಿ ಹೋದಂಥವ್ರು ವಾಪಸ್ ಇನ್ನೂ ಬಂದೇ ಇಲ್ಲ. ಬಟ್ ಅದು ಹೇಗೆ ಮಾಹಿತಿ ಬಂತು ನನಗಂತೂ ಗೊತ್ತಿಲ್ಲ. ಸೊ ಹಾಗಾಗಿ ಸುಳ್ಳು ನಾನಂತೂ ಹೇಳೋಕ್ಕಾಗಲ್ಲ. ಅಲ್ಲಿ ಏನಾಗಿದೆ ಅನ್ನೋಂಥದ್ದು ಅಧಿಕಾರಿಗಳು ಬಂದ ನಂತರ, ಅದರಲ್ಲೂ ಇತ್ತೀಚೆಗೆ ಯಾವ ವಿಡಿಯೋಗಳಲ್ಲೂ ಕೂಡ ಅಥವಾ ಯಾವುದೇ ಮಾಧ್ಯಮಗಳಲ್ಲೂ ಕೂಡ ಅಧಿಕಾರಿಗಳು ಪ್ರತಿಕ್ರಿಯಿಸಿಲ್ಲ. ಬದಲಿಗೆ ಮೂಲಗಳು ಅನ್ನೋಂಥದ್ದೇ ಬರ್ತಾ ಇರುವಂಥದ್ದು. ಅದಾದ ನಂತರ ಭೀಮ ಏನಾದರೂ ಹೋಗಿ ಮನೆಗೆ ಹೋದ್ಮೇಲೆ ಈ ಲೀಗಲ್ ಅಡ್ವೈಸರ್ ಟೀಮ್ಗಳಿಗೆ ಏನಾದ್ರು ಹೇಳ್ಕೊಳ್ತಾನೆ ಇವತ್ತು ಅಷ್ಟು ಸಿಕ್ತು ಇಷ್ಟು ಸಿಕ್ತು ಅಂತ. ಅದಾದ ನಂತರ ಅವ್ರ ಕಡೆಯಿಂದ ಏನಾದ್ರು ಮಾಹಿತಿ ಬರುತ್ತಾ ಗೊತ್ತಿಲ್ಲ. ಯಾರ್ಯಾರ ಕಡೆಯಿಂದ ಮಾಹಿತಿ ಬರ್ತಾ ಇದೆ ಅನ್ನೋದು ಒಂದಷ್ಟು ಮಾಹಿತಿಯ ಪ್ರಕಾರ ನಾನೇನು ಮಾಡ್ತೀನಿ ಅಂತಂದರೆ ಒಂದಷ್ಟು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇರ್ತೀನಿ. ಬಕೆಟ್ ತಗೊಂಡು ಬಂದರು ಖಂಡಿತ ನಾವು ನೋಡ್ದು ಅಂತ ಹೇಳಿದಾಗ ಓಕೆ ಅಂತ ಗಮನಿಸ್ತಿರ್ತೀವಿ. ಬಟ್ ನಾನು ಸ್ಥಳ ಮಹಜರು ಅಥವಾ ಆ ಸ್ಪಾಟ್ ಗ್ರೌಂಡ್ ರಿಪೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ನಾನು ಯಾವುದೇ ಮೂಳೆಗಳನ್ನು ತುಂಬ್ಕೊಂಡು ಬರುವಂಥದ್ದನ್ನು ನಾನಂತೂ ಗಮನಿಸಿಲ್ಲ. ಒಟ್ಟಾರೆಯಾಗಿ ನಾನು ಹೋದಂಥದ್ದು ಶುಕ್ರವಾರ, ಅವತ್ತು ಅಲ್ಲೇನೂ ಕೂಡ ಆಗಿಲ್ಲ. ಶನಿವಾರವೂ ಕೂಡ ಅವತ್ತು ಏನೂ ಕೂಡ ಸಿಕ್ಕಿಲ್ಲ. ಭಾನುವಾರ ರಜಾ, ಇವತ್ತು ಸೋಮವಾರ ಸಿಕ್ಕಿದೆ ಅಂತೆ. ಅಧಿಕೃತವಾಗಿ ಗೊತ್ತಿಲ್ಲ ಅದು. ಇನ್ನು ಇದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಮತ್ತೊಂದು ಟ್ವಿಸ್ಟ್ ಅಂದರೆ, ಈ ಒಂದು ಕೇಸ್ಗೆ ಸಂಬಂಧಪಟ್ಟಾಗಿ ಒಂದು ದೊಡ್ಡ ಟ್ವಿಸ್ಟ್ ಅಂತಂದರೆ, ಮತ್ತೊಬ್ಬ ಸಾಕ್ಷಿದಾರ ಅಥವಾ ದೂರುದಾರ ಪ್ರತ್ಯಕ್ಷ ಆಗಿದ್ದಾರೆ. ಈಗಾಗಲೇ ಅವರು ಶನಿವಾರ ಸಂಜೆಯೇ SIT ಅಧಿಕಾರಿಗಳ ಮುಂದೆ ಹೋಗಿದ್ರು. ಅವತ್ತು SIT ಅಧಿಕಾರಿಗಳು ಇಲ್ಲದ ಕಾರಣ, ಅಂದರೆ ಅವ್ರಿಗೆ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳಿಲ್ಲದೆ ಇರೋ ಕಾರಣ ಸೋಮವಾರ ಬನ್ನಿ ಅಂತ ಹೇಳಿದ್ರಂತೆ. ಅದಾದ ನಂತರ ಇವತ್ತು ಅವರು ಸೋಮವಾರ ಹೋಗಿದ್ದಾರೆ. ಅಂದರೆ ಬೆಳ್ತಂಗಡಿಯ SITಯ ಏನಿದೆ ಕ್ವಾರ್ಟರ್ಸ್ ಏನಿದೆ, ಅಂದರೆ ಅಧಿಕಾರಿಗಳೇನೋ ಒಂದು ಜಾಗವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇರೋದಕ್ಕೆ, ಆ ಒಂದು ಜಾಗಕ್ಕೆ ಕಂಪ್ಲೇಂಟ್ ಕೊಡೋಕೆ ಹೋದಂಥ ಸಂದರ್ಭದಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಬಟ್ ಅವರು ಹಿಂಬರಹ ಅಂತ ಒಂದು ಪತ್ರವನ್ನು ಕೊಟ್ಟು ಇದು ತಗೊಂಡೋಗಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನೀವು ಕಂಪ್ಲೇಂಟನ್ನು ಲೆಡ್ಜರ್ ಮಾಡಿಸಿ ಅಂತ ಹೇಳಿದ್ದಾರೆ. ಸೊ ಒಂದು ದೂರಿನ ಪ್ರತಿಯಲ್ಲಿ ಏನಿದೆ ಅನ್ನೋಂಥದ್ದನ್ನು ನಾನು ನಿಮಗೆ ಓದ್ತೀನಿ, ಪಕ್ಕದಲ್ಲಿ ನೀವು ಗಮನಿಸಬಹುದು. ಜಯಂತ್ ಟಿ ಅಂತ ಅವರ ಹೆಸರು, ಕಲಮೆತ್ತಡ್ಕ ಮನೆ, ಹಿಚಿಲಂಪಾಡಿ ಗ್ರಾಮ, ಕಡಬ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ ಅವ್ರ ಊರ ಹೆಸರು. ವಿಶೇಷ ತನಿಖಾ ತಂಡ SIT ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ಸರ್ಕಾರ ಅವ್ರಿಗೆ ಬರೆದಿರ್ತಕ್ಕಂಥದ್ದು. ವಿಷಯ ಏನು ಮ್ಯಾಟರ್ ಅಂತಂದರೆ, ಅಪ್ರಾಪ್ತ ಹೆಣ್ಣು ಮಗಳ ಮೃತದೇಹವನ್ನು ಪೊಲೀಸ್ ಅಧಿಕಾರಿ ಕಾನೂನು ಬಾಹಿರವಾಗಿ ಹೂತು ಹಾಕಿದ ವಿರುದ್ಧ ಕಾನೂನು ಕ್ರಮಕ್ಕೆ. ನೋಡಿ, ಇಲ್ಲಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಿದ್ದೋ. ಭೀಮಾ ನಾನು ಹೂತಾಕಿದ್ದೀನಿ, ಬಟ್ ಇಂಥವರ ನಿರ್ದೇಶನದಲ್ಲಿ ನಾನು ಹೂತಾಕಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದ. ಬಟ್ ಈಗ ಬರ್ತಿರ್ತಕ್ಕಂಥ ಇದು ದೊಡ್ಡ ಟ್ವಿಸ್ಟೇ ಆಗುತ್ತೆ. ಇದು ಅಪ್ರಾಪ್ತ ಹೆಣ್ಣು ಮಗಳ ಮೃತದೇಹವನ್ನು ಪೊಲೀಸ್ ಅಧಿಕಾರಿ ಕಾನೂನು ಬಾಹಿರವಾಗಿ ಹೂತು ಹಾಕಿದ್ದ ವಿರುದ್ಧ ಕಾನೂನು ಕ್ರಮಕ್ಕೆ. ನಾನೀಗ ಸ್ಪಷ್ಟವಾಗಿ ಹೇಳ್ತೀನಿ, ಈಗ ಕಂಪ್ಲೇಂಟ್ ಕೊಡ್ತಾರೆ ಬಂದು, ಎಲ್ಲವನ್ನೂ ಪರಿಗಣಿಸಬೇಕು ಅಂತೇನಿಲ್ಲ. ಬಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಥದ್ದನ್ನು ಪರಿಗಣಿಸಲೇಬೇಕಾಗುತ್ತೆ. ಪರಿಗಣಿಸಿ ಇದು ಸುಳ್ಳು ಆದರೆ ಅದು ಕೂಡ ಕ್ವಶನ್ ಹುಡ್ಕೊಳುತ್ತೆ. ಯಾಕೆಂತಂದರೆ 15 ಜನ ಪೌರ ಕಾರ್ಮಿಕ ಸಿಬ್ಬಂದಿಯನ್ನು ಬಳಸ್ಕೊಂಡು ನೆಲಗೆಯುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು ಪ್ರತಿದಿನ.
ಒಬ್ಬೊಬ್ಬರಿಗೆ 2,000 ರೂಪಾಯಿ ಕೊಡ್ತಾ ಇರ್ತಕ್ಕಂಥ ಸಂಬಳ ಅಂತೆ. ಒಂದು ದಿನಕ್ಕೆ ಏನಿಲ್ಲ ಅಂತಂದ್ರೆ ಬರೀ ಅವರಿಗೇನೆ 30,000 ಖರ್ಚಾಗ್ತಿದೆ. ಇನ್ನು ತಂತ್ರಜ್ಞಾನ, ಅದಕ್ಕೆ ಇದಕ್ಕೆ ಅಧಿಕಾರಿಗಳ ಶ್ರಮ, ಅವ್ರಿಗೆ ಸಂಬಳ ಬರುತ್ತೆ ಬಿಡಿ, ಅಧಿಕಾರಿಗಳ ಶ್ರಮ ಇದೆಲ್ಲವನ್ನು ಗಮನಿಸ್ತಾ ಹೋದರೆ ಡೈಲಿ ಏನಿಲ್ಲ ಅಂದ್ರೆ ಒಂದು ಜಾಗದಲ್ಲಿ ಆ ಜಾಗದಲ್ಲಿ 1 ಲಕ್ಷ ರೂಪಾಯಿ ಖರ್ಚಾಗ್ತೈತೆ ಅಂತ ಅನ್ಕೊಳ್ಳಿ. ಇದೊಂದು ತಿಂಗಳು ಮುಂದುವರಿತು ಅಂದ್ರೆ ಒಂದು 30 ಲಕ್ಷ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಓಕೆ, ಈಗ ನಾವು ಹೇಳ್ಬೋದು ಯಾರಪ್ಪನ ಮನೆ ದುಡ್ಡು ಸರ್ಕಾರದಲ್ವ ಕೊಡ್ಲಿ ಬಿಡಿ ಅಂತ. ಸರ್ಕಾರದ್ದು, ಅದು ಯಾರದ್ದು? ನಾವು ಕಟ್ತಿರ್ತಕ್ಕಂಥ ತೆರಿಗೆಯ ಹಣದ ಒಂದು ಭಾಗ. ಈ ಬರ್ತಿರ್ತಕ್ಕಂಥ ದೂರುದಾರರು ನಿಜವೇ ಆಯಿತು ಅಂತಂದ್ರೆ ಓಕೆ, ಮುಗೀತು. ಅಪ್ಪಿತಪ್ಪಿ ಎಲ್ಲವೂ ಕೂಡ ಸುಳ್ಳು ಆಗ್ತಿದೆ ಅಂತಂದ್ರೆ, ಪ್ರೆಸೆಂಟ್ ಈಗ ಭೀಮನು ಕೂಡ ಏನಾದ್ರು ಸುಳ್ಳು ಹೇಳ್ತಾ ಇದ್ದಾನೆ ಅಂತಂದ್ರೆ ಆತನಿಗೆ ಶಿಕ್ಷೆ ಇದೆ. ಶಿಕ್ಷೆಯ ಜೊತೆಗೆ ಸಂಪನ್ಮೂಲವನ್ನು ಈಗ ಈ ಥರ ದುರ್ಬಳಕೆ ಮಾಡ್ಕೊಂಡಿರೋದ್ರಲ್ಲಿ ಅದಕ್ಕೆ ಸಂಬಂಧಪಟ್ಟ ಕಾನೂನು ದಂಡವನ್ನು ಕೂಡ ಕಟ್ಟಿಸ್ಬೇಕಾಗುತ್ತೆ. ನಾವು ಕೇವಲ ಒಂದು ಆಯಾಮದಲ್ಲಿ ನೋಡಿ ಅವ್ರು ಏನು ಬೇಕಾದ್ರೂ ಹೇಳಿ ಬಂದು ತೆಗಿಬೇಕು ಅನ್ನೋಂಥದ್ದು ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ಸುಳ್ಳು ಇರಬಹುದು, ನಿಜವೂ ಇರಬಹುದು. ಬಟ್ ಈಗ ಕೊಡ್ತಿರ್ತಕ್ಕಂಥ ಸ್ಟೇಟ್ಮೆಂಟ್ ತುಂಬ ಪ್ರಭಾವ ಬೀರುವಂತಹ ಸ್ಟೇಟ್ಮೆಂಟ್. ಈ ಒಂದು ಕೇಸ್ಗೆ ದೊಡ್ಡ ಟ್ವಿಸ್ಟ್ ಆಗುವ ಸಾಧ್ಯತೆ ಇದೆ. ಅವರು ಊತಾಕ್ಸಿದ್ದಾರೆ, ಇವರು ಊತಾಕ್ಸಿದ್ದಾರೆ ಅನ್ನೋದು ಕೇಳಿದ್ದು, ಬಟ್ ಓರ್ವ ಪೊಲೀಸ್ ಅಧಿಕಾರಿಯೇ ಈ ರೀತಿ ಮಾಡಿದ್ದಾರೆ ಅಂತಂದರೆ ನಿಜಕ್ಕೂ ಒಂದು ಕ್ಷಣ ಶಾಕ್ ಆಗುತ್ತೆ. ಯಾವ ಕಾಲಘಟ್ಟದಲ್ಲಿ ಯಾರು ಅನ್ನೋಂಥದ್ದನ್ನು ಈಗ ಓದ್ತೀನಿ, ಮತ್ತೆ ನನಗೆ ಕೇಳಿಸ್ಕೊಳ್ಳಿ. ಈಗ ನಾನು ಈ ಮೇಲಿನ ವಿಳಾಸದಲ್ಲಿ ವಾಸವಾಗಿದ್ದು ಸಾಮಾಜಿಕ ಹೋರಾಟಗಾರನಾಗಿರುತ್ತೇನೆ. ಈ ಮೂಲಕ ತಮ್ಮ ಗಮನಕ್ಕೆ ಒಂದು ಗಂಭೀರ ಮಾನವ ಹಕ್ಕು ಉಲ್ಲಂಘನೆಯ ವಿಷಯವನ್ನು ತರಲು ಇಚ್ಛಿಸುತ್ತೇನೆ. 2002 ಮತ್ತು 2003 ಅವಧಿಯಲ್ಲಿ ಸುಮಾರು 13ರಿಂದ 15 ವರ್ಷದಾಗಿದ್ದ ಹೆಣ್ಣು ಮಗುವಿನ ಮೃತದೇಹ ರಾಜ್ಯ ಹೆದ್ದಾರಿ 37ರ ರಸ್ತೆ ಬದಿಯ ಅರಣ್ಯದಲ್ಲಿ ಎಸೆದು ಹೋಗಿರುವ ವಿಷಯವನ್ನು ಸ್ಥಳೀಯ ನಿವಾಸಿ ಬೆಳ್ತಂಗಡಿ ವೃತ್ತ ನಿರೀಕ್ಷಕರ ವ್ಯಾಪ್ತಿಯಲ್ಲಿರುವ ಪೊಲೀಸ್ ಅಧಿಕಾರಿಯವರಿಗೆ ಮಾಹಿತಿಯನ್ನು ನೀಡಿರುತ್ತಾರೆ. ಅಂದರೆ ಇವ್ರು ನೀಡಿರೋದಲ್ಲ, ಯಾರೋ ಸ್ಥಳೀಯ ವ್ಯಕ್ತಿ ಈ ಥರ ಆಗಿದೆ ನೋಡಿ ಅನ್ನುವಂಥದ್ದನ್ನು ಬೆಳ್ತಂಗಡಿ ಪೊಲೀಸ್ ಅವರಿಗೆ ತಿಳಿಸಿರ್ತಾರೆ ಸ್ಥಳೀಯ ವ್ಯಕ್ತಿ. ಈ ಮಾಹಿತಿ ಪಡೆದು 1 ವಾರದ ನಂತರ ಆಟೋದಲ್ಲಿ ಸುಮಾರು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಸ್ಥಳಕ್ಕೆ ಬಂದ ಪೊಲೀಸ್ ಅಧಿಕಾರಿ ಫೋಟೋ ತೆಗೆದುಕೊಂಡಿದ್ದಾರೆ. ಯಾರೋ ಓರ್ವ ವ್ಯಕ್ತಿ ಹಿಂಗಾಗಿದೆ ಅನ್ನುವಂಥದ್ದನ್ನು ಬೆಳ್ತಂಗಡಿ ಪೊಲೀಸರಿಗೆ ತಿಳಿಸ್ತಾರೆ. 2002 ಮತ್ತು 2003 ಅವಧಿಯಲ್ಲಿ ಪೊಲೀಸ್ ಅಧಿಕಾರಿಗೆ ತಿಳಿಸಿದ್ರೆ ಪೊಲೀಸ್ ಅಧಿಕಾರಿ ಇಮಿಡಿಯೇಟ್ ಬರಬೇಕು, ಸ್ಥಳ ಮಹಜರು ಪ್ರಕ್ರಿಯೆ ಮಾಡಬೇಕು, ಅಲ್ಲಿ ಏನಾಗಿದೆ ಅನ್ನೋದನ್ನು ಗಮನಿಸಬೇಕು. ಅದಾದ ನಂತರ ಆ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಕಳಿಸಬೇಕು, ಅಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಬೇಕು. ಅದಕ್ಕೆ ಸಂಬಂಧಪಟ್ಟಾಗ ಅವರ ಫ್ಯಾಮಿಲಿಯ ಆಧಾರ ಅಥವಾ ಗುರುತು ಸಿಕ್ಕರೆ ಅಲ್ಲಿ ಕಳಿಸ್ಕೊಡ್ಬೇಕು. ಇಲ್ಲ ಅಂತಂದರೆ ಇವರೇ ಅದನ್ನು ಶವ ಸಂಸ್ಕಾರವನ್ನು ಮಾಡಬಹುದು ತದನಂತರ, ಅನಾಥ ಶವ ಅಂತ ಅಂದ್ಕೊಂಡು. ಬಟ್ ಆ ಪೊಲೀಸ್ ಅಧಿಕಾರಿ ಇವರು ಕಂಪ್ಲೇಂಟ್ ಕೊಟ್ಟೆ ಅಥವಾ ವಿಷಯ ತಿಳಿಸಿದ 1 ವಾರದ ನಂತರ ಮಧ್ಯಾಹ್ನ 2 ಗಂಟೆಗೆ ಆ ಒಂದು ಸ್ಥಳಕ್ಕೆ ಬರ್ತಾರಂತೆ ಒಂದು ಆಟೋದಲ್ಲಿ. ಪಾಪ ಅವರು ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಬಂದಿರತಕ್ಕಂಥದ್ದು, ನಿಜವೋ ಸುಳ್ಳ ಗೊತ್ತಿಲ್ಲ, ನಿಜ ಆದರೆ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಪೊಲೀಸ್ ವಾಹನವನ್ನು ತೆಗೆದುಕೊಳ್ಳದೆ ಒಂದು ಆಟೋದಲ್ಲಿ ಬರ್ತಾರೆ. ಬಂದ ಪೊಲೀಸ್ ಅಧಿಕಾರಿ ಫೋಟೋ ತೆಗೆದುಕೊಂಡಿದ್ದಾರೆ ಆ ಒಂದು ಶವದ. ನಂತರ ಸ್ಥಳೀಯರಿಗೆ ಇದು ಸುಮಾರು 35ರಿಂದ 40 ವರ್ಷದ ಹೆಂಗಸಿನಿಂದಾಗಿದ್ದು ಜೀವನದಲ್ಲಿ ಜಿಗುಪ್ಸೆ ಉಂಟಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 1ರಿಂದ 2 ಫೀಟ್ ಆಳದ ಹೊಂಡ ತೋಡಿ ಹೆಣ್ಣು ಮಗಳ ಶವವನ್ನು ಹೂತು ಹಾಕಿದ್ದಾರೆ. ಮೃತಪಟ್ಟ ಹೆಣ್ಣು ಮಗಳ ಪ್ರಾಯ ಸುಮಾರು 13ರಿಂದ 15 ವರ್ಷ ಆಗಿರುತ್ತದೆ. ಅರಣ್ಯ ಪ್ರದೇಶದಲ್ಲಿ ಇದ್ದ ಮೃತದೇಹದ ಮಾಹಿತಿಯನ್ನು ಸ್ಥಳೀಯರು ನೀಡಿದ ತಕ್ಷಣದಲ್ಲಿ ಸ್ಥಳಕ್ಕೆ ಭೇಟಿ ನೀಡದೆ 1 ವಾರದ ನಂತರ ಬಂದು ಮೃತದೇಹ ಸಿಕ್ಕಿದ ಸ್ಥಳದಲ್ಲಿ ಮಣ್ಣು ಮಾಡಿರುತ್ತಾರೆ. ಸೆಕೆಂಡ್ ಪಾಯಿಂಟ್ ಬಂದು, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಕರಣಗಳನ್ನು ದಾಖಲಿಸಿಕೊಂಡಿರುವುದಿಲ್ಲ. ಓಕೆ, ಗಂಭೀರ ಆಗುತ್ತೆ. ಈಗ ಮೃತದೇಹ ಸಿಕ್ಕಿದ ಸ್ಥಳ ಮಹಜರು ಕೂಡ ಮಾಡಿರುವುದಿಲ್ಲ. ಓಕೆ, ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಿರುವುದಿಲ್ಲ. ಅರಣ್ಯದಲ್ಲಿ ದೊರೆತ ಮೃತದೇಹದ ವಿಷಯಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯವರಿಗೆ ಮಾಹಿತಿಯನ್ನೂ ನೀಡಿರುವುದಿಲ್ಲ. ಇವರು ಮಾಡಿರುವಂಥ ಘೋರ ಕೃತ್ಯದ ಸಾಕ್ಷಿ ಆಗಿರುತ್ತೇನೆ. ಅಂದಿನ ಸಮಯದಲ್ಲಿ ನಾನು ಭಯ ಮತ್ತು ಆಘಾತದಿಂದಾಗಿ ಈ ವಿಷಯವನ್ನು ಯಾರಿಗೂ ತಿಳಿಸಲು ಧೈರ್ಯ ಮಾಡಿರುವುದಿಲ್ಲ. ಇಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ರಚಿಸಿರುವ SIT ತಂಡದ ಮೇಲೆ ನಂಬಿಕೆ ಇರುವುದರಿಂದ ದೂರನ್ನು ನೀಡುತ್ತಿದ್ದೇನೆ. ಪ್ರಕರಣದ ತನಿಖಾ ಸಮಯದಲ್ಲಿ ಇದಕ್ಕೆ ಸಾಕ್ಷಿಯಾಗಿರುವ ಜೀವಂತ ವ್ಯಕ್ತಿಗಳನ್ನು ಅವಶ್ಯಕತೆ ಇದ್ದಲ್ಲಿ ಹಾಜರುಪಡಿಸುತ್ತೇನೆ. ಕರೆಸಲೇಬೇಕಾಗುತ್ತೆ, ಅಧಿಕಾರಿಗಳು ಕೇಳ್ತಾರೆ ಈಗ. ಸೊ ಈ ಒಂದು ಕಂಪ್ಲೇಂಟ್ ಪ್ರತಿಯನ್ನು ತೆಗೆದುಕೊಂಡು ಹೋಗಿ SIT ಅಧಿಕಾರಿಗಳು ಕೊಡ್ತಾರೆ. ಸೊ SIT ಅಧಿಕಾರಿಗಳು ಒಂದು ಇಂಬರಹ ಅಂತ ಒಂದು ಪತ್ರ ಕಳಿಸ್ಕೊಡ್ತಾರೆ. ತಾವು ನೀಡಿದ ದೂರನ್ನು ಪರಿಶೀಲಿಸಿದ್ದು ಈ ದೂರನ್ನು ನೀವು ಸ್ಥಳೀಯ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ಕ್ರಮ ಜರುಗಿಸುವಂತ ಕುರಿತು ಸಲ್ಲಿಸುವುದು. ಸದರಿ ಠಾಣೆಯಲ್ಲಿ ಪ್ರಕರಣ ದಾಖಲಾದ ನಂತರ ಮಾನ್ಯ ನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರ ಮುಂದಿನ ಆದೇಶದಂತೆ ಕ್ರಮ ಕೈಗೊಳ್ಳಲಾಗುವುದು. ಅಂದರೆ ಆ ಇನ್ಸಿಡೆಂಟ್ ನಡೆದೈತಲ್ರಿ, ಆ ಒಂದು ಸ್ಥಳಕ್ಕೆ ಹೋಗಿ ಫಸ್ಟ್ ನೀವು ಕಂಪ್ಲೇಂಟನ್ನು ಕೊಡಿ ಇದಕ್ಕೆ ಸಂಬಂಧಪಟ್ಟಾಗೆ. ಅದಾದ ನಂತರ ಇದಕ್ಕೆ ಸಂಬಂಧಪಟ್ಟಾಗ ಪೊಲೀಸ್ ಮಹಾನಿರ್ದೇಶಕರ ಗಮನಕ್ಕೆ ತಂದು ಏನು ಮಾಡಬೇಕು ಅನ್ನೋದನ್ನು ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ ಅಂತ. ಓಕೆ, ಈಗ ಜಯಂತ್ ಅವರು ಆರೋಪಿಸಿರುವಂಥದ್ದು ಅಥವಾ ದೂರು ಕೊಟ್ಟಿರ್ತಕ್ಕಂಥದ್ದು 12ರಿಂದ 15 ವರ್ಷದ ಬಾಲಕಿಯ ಮೃತದೇಹ. ಕನ್ಫರ್ಮ್ ಇಲ್ಲ ಅಲ್ಲಿ ಇಷ್ಟೇ ಏಜ್ ಅಂತ, ಬಟ್ ಒಂದು ಆಸುಪಾಸು. ಅದಾದ ನಂತರ ಯಾರೋ ಸ್ಥಳೀಯ ವ್ಯಕ್ತಿ ಹೋಗಿ ಆ ಜಾಗಕ್ಕೆ ನೋಡ್ತಾರೆ, ಇಲ್ಲೊಂದು ಹೆಣ ಬಿದ್ದಿದೆಯಲ್ಲ ಅಂತ ಹೇಳ್ತಾರೆ. ಪೊಲೀಸರ ಗಮನಕ್ಕೆ ತರ್ತಾರೆ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಇರುತ್ತೆ, ಧರ್ಮಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ ಇರಲ್ಲ. 2015 ನಂತರ ಧರ್ಮಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ ಆಗುವಂಥದ್ದು. ಸೊ ಈ ಒಂದು ವಿಷಯ ಈಗ ಬೆಳಕಿಗೆ ಬರ್ತಾ ಇರೋದು 23 ವರ್ಷದ ನಂತರ. ಆ 23 ವರ್ಷದ ಹಿಂದೆ ಆಗಿರ್ತಕ್ಕಂಥ ಘಟನೆಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರಂತೆ, ಪೊಲೀಸರು ಬರಲ್ವಂತೆ. 1 ವಾರದ ನಂತರ ಒಂದು ಖಾಸಗಿ ಆಟೋವನ್ನು ಮಾಡಿಕೊಂಡು ಪೊಲೀಸರು ಬರ್ತಾರಂತೆ. ಬಂದು ಆ ಒಂದು ಸ್ಥಳಕ್ಕೆ ಬಂದು ನೋಡಿ, ಹೆಣ ಕೊಳ್ತೋಗಿರ್ತದೆ. 1 ವಾರ ಆದರೆ ನಾಯಿ ನರಿಗಳು ಬಿಟ್ಟಿರ್ತಾವ, ಏನಾಗಿರುತ್ತೋ ಗೊತ್ತಿಲ್ಲ. ಇದೊಂದು 35-40 ವರ್ಷದ ಮಹಿಳೆ, ಇದು ಜೀವನದಲ್ಲಿ ಜಿಗುಪ್ಸೆ ಬಂದು ಸತ್ತೋಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು
ಬನ್ರಪ್ಪ ಇಲ್ಲೇ ಒಂದು ಎರಡಡಿ ಗುಂಡಿ ತೆಗೀರಿ ಅಂತ ಅಂದ್ಬಿಟ್ಟು ಅಲ್ವಾ ಇವರೇ ತೋಡಿದ್ರೋ ಗೊತ್ತಿಲ್ಲ, ಹಾಕ್ಬಿಟ್ಟು ಹೋಗಿದ್ದಾರೆ. ಆ ಒಂದು ಸ್ಥಳದಲ್ಲಿ ಇವರು ಕೂಡ ಸಾಕ್ಷಿದಾರರಂತೆ, ಪ್ರತ್ಯಕ್ಷವಾಗಿ ನೋಡಿದಾರಂತೆ. ಅಥವಾ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಸಾಕ್ಷಿಗಳನ್ನ ಬೇಕಾದ್ರೆ ನಾನು ಒದಗಿಸ್ತೀನಿ, ಅಲ್ಲಿ ನೋಡಿರ್ತಕ್ಕಂಥ ಜೀವಂತ ಸಾಕ್ಷಿಗಳನ್ನ ಅಂತ ಹೇಳಿದರೆ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾಗುತ್ತದೆ. ಯಾಕೆ ಅಂತಂದರೆ ಅಲ್ಲಿ 12ರಿಂದ 15 ವರ್ಷ ಅಂತ ಬಂದರೆ ಅಫ್ಕೋರ್ಸ್ ಅದು ಏನಾಗುತ್ತೆ, ನಮ್ಮಲ್ಲಿ ಫೋಕ್ಸೋ ಆಗುತ್ತೆ. ಬೆಲೆನೇ ಇಲ್ವಾ ಹಂಗಾರೆ ಹೆಣ್ಮಕ್ಳು ಜೀವಕ್ಕೆ ಅಂತ ಅನ್ನಿಸ್ತಿದೆ ಈಗ. ಅವ್ರು ಯಾರಾದರೂ ಆಗಿರಲಿ, ಏನಾದರೂ ಆಗಿರಲಿ, 1 ವಾರ ಬಾಡಿ ಬಿದ್ದೈತೆ ಅಂತಂದರೆ ಆ ಪೊಲೀಸ್ ಅಧಿಕಾರಿ ಏನು ಕತ್ತೆ ಕಾಯ್ತಿದ್ನ ಆ ಸಂದರ್ಭದಲ್ಲಿದ್ದಂಥ ಅಧಿಕಾರಿ, ಆಟೋದಲ್ಲಿ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಜೀವನದಲ್ಲಿ ಜಿಗುಪ್ಸೆ ಬಂದಿದೆ ಅನ್ನೋಂಥದ್ದನ್ನು ಡಿಕ್ಲೇರ್ ಮಾಡಿಬಿಟ್ಟಂಥ ನ್ಯಾಯಾಧೀಶ ಆತ. ಅದು ಹೆಂಗೆ ನೋಡಿದ್ನೋ ಗೊತ್ತಿಲ್ಲ, ಏನು ಬರ್ದಿತ್ತಂತ ಅಲ್ಲಿ, ಅಥವಾ ಏನಾದರೂ ಬ್ರಹ್ಮ ಏನಾದರೂ ಈತನಿಗೆ ಸ್ಪೆಷಲಾಗಿ ಏನಾದರೂ ಕಳಿಸ್ಕೊಟ್ಟಿದ್ನ ಯಾವ್ದಾದ್ರು ವರದಿಯನ್ನು, ನೋಡಪ್ಪ ಇದು ಆತ್ಮಹತ್ಯೆ ಮಾಡ್ಕೊಂಡಿರೋದೇ, ನೀನೇ ಮಣ್ಣು ಮಾಡ್ಬಿಡು ಅಂತ. ಗೊತ್ತಿಲ್ಲ. ಈಗ ಈ ರೀತಿಯ ಒಂದು ಗಂಭೀರ ಆರೋಪ ಕೇಳಿ ಬಂದಿರೋದ್ರಿಂದ ಬಹುಶಃ ಇದು ತನಿಖೆ ಬೇಗವಾಗಿ ನಡೀಬೇಕಾಗುತ್ತೆ. ಈಗ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಅವರು ತಗೊಂಡು ಹೋಗಿದ್ದಾರೆ. ಅವ್ರು ಇಸ್ಕೊಂಡ ನಂತರ ನೆಕ್ಸ್ಟ್ ಏನು ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ನಾನು ಆಗಲೇ ಹೇಳಿದಾಗೆ ಇದೆಲ್ಲವೂ ಕೂಡ ನಿಜವೇ ಆಗಿದ್ರೆ ತಪ್ಪು ಮಾಡಿದವರಿಗೆ ಉಗ್ರ ಶಿಕ್ಷೆ ಆಗಲಿ, ಪ್ರತಿದಿನ ಖರ್ಚಾಗ್ತಿರುವಂಥ ಸಂಪನ್ಮೂಲಗಳು ಯಾರು ತಪ್ಪು ಮಾಡಿದಾರೆ ಅವರಿಗೆ ಶಿಕ್ಷೆಯ ಜೊತೆಗೆ ದಂಡದ ಪ್ರಮಾಣವೂ ಆಗಲಿ, ಇಲ್ಲ ಅಂತಂದರೆ ಇವರೇನಾದ್ರು ಸುಳ್ಳು ಹೇಳ್ತಾವ್ರೆ ಅಂತಂದರೆ ಇವ್ರಿಗೆ ಶಿಕ್ಷೆ ಆಗಲಿ, ಆ ದಂಡದ ಪ್ರಮಾಣವನ್ನು ಇವರೇ ತುಂಬಿಕೊಡ್ಲಿ ಅಂತ ಕೇಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ನಮ್ಮದಿಲ್ಲಿ ಪರ ವಿರೋಧ ಕೆಲವ್ರು ಗಮನಿಸ್ತಾ ಇದ್ದೀವಿ ತುಂಬ ದಿನದಿಂದ. ಇದಕ್ಕೆ ಸಂಬಂಧಪಟ್ಟಂಗೆ ಏನೋ ಪ್ರೊಪಗಂಡ ಆಗ್ಬಿಟ್ಟೈತೆ, ಇದಕ್ಕೆ ಸಂಬಂಧಪಟ್ಟ ಯಾರೋ ಹೋರಾಟಗಾರರ ಜೊತೆ ಸೇರ್ಕೊಂಡ್ಬಿಟ್ಟು ಯಾರ್ಯಾರೋ ಏನೇನೋ ಮಾತಾಡ್ತವ್ರೆ, ಏನೋ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರುವಂಥ ಪ್ರಯತ್ನ ಪಡ್ತಿದ್ದಾರೆ. ನೋ ನೆವರ್. ಈ ಕ್ಷಣದವರೆಗೆ ಹೇಳ್ತೀನಿ, ಆತ್ಮಸಾಕ್ಷಿಯಾಗಿ ಹೇಳ್ತೀನಿ, ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಒಂದು ಪ್ರಕರಣ ಗಂಭೀರವಾಗಿ ಕೇಳಿ ಬರ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ತನಿಖೆ ಆಗಲಿ ಅಂತ ಕೇಳ್ತಾ ಇದ್ದೀನಿ. ಕಾರಣ ಅಲ್ಲಿ ಸತ್ತಿರ್ತಕ್ಕಂಥವ್ರು ನಿಜಕ್ಕೂ ನೊಂದು ಸತ್ತಿದ್ರಾ, ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ರಾ, ಕೊಲೆಯಾಗಿ ಸತ್ರ ಗೊತ್ತಿಲ್ಲ, ತನಿಖೆ ಆಚೆ ಬರಲಿ. ಈ ಒಂದು ವ್ಯವಸ್ಥೆಯಲ್ಲಿ ತಪ್ಪು ಮಾಡಿದವ್ರು ಶಿಕ್ಷೆ ಆಗಲಿ ಅನ್ನೋಷ್ಟು ಅಷ್ಟೇ ಉದ್ದೇಶ ಹೊರತು ನೀವು ಅನ್ಕೊಂಡಿರೋ ಥರ ಯಾವುದೋ ಟೀಮಲ್ಲಿ ಹೋಗೋರೆ, ಇನ್ನೇನೋ ಆಗೋರೆ, ಮಾಡಲಿ ಬಿಡಿ, ನಮ್ಮನ್ನು ಎನ್ಕ್ವೈರಿ ಮಾಡಲಿ. ತಪ್ಪು ಮಾಡಿದರೆ ನಮ್ಮಂಥವ್ರಿಗೂ ಶಿಕ್ಷೆ ಕೊಡಲಿ. ನಾವೇನು ದೊಡ್ಡವರ, ನಾವೇನು ಪ್ರಭಾವಿಗಳ, ಮಾಡಲಿ ಬಿಡಿ. ಹಾಗಾದರೆ ಒಂದು ಕ್ವಶನ್ ಹುಡ್ಕೊಳ್ತಲ್ಲ, SIT ಮಂಜುನಾಥ್ ಗೌಡ ಅವರು ನಿಜಕ್ಕೂ ಭೀಮನನ್ನ ಸಾಕ್ಷಿದಾರನ ಬೆದರಿಸಿ ವಿಡಿಯೋ ಮಾಡಿದ್ದೇ ನಿಜ ಆದರೆ ಪ್ರಭಾವಿಗಳಿದ್ದಾರೆ ಅಂತಲೇ ತಾನೇ ಅರ್ಥ? ಉತ್ತರ ಕೊಡ್ರಪ್ಪ ಈಗ ಕೆಲವರು. ಮತ್ತಿಲ್ಲ ಅಂದರೆ ಯಾಕೆ ಸುಮ್ಮನಿರ್ಬೇಕಿತ್ತು? ಇಲ್ಲ, ಈ ಕಂಪ್ಲೇಂಟ್ ಎಲ್ಲ ಆಗಿದೆ, ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನನ್ನು ಸೇರಿದಾಗೆ ಸಾವಿರಾರು ಜನ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಮಾತಾಡಿದ್ದಾರೆ. ಯಾಕೆ ಮಂಜುನಾಥ್ ಗೌಡ ಅವರು ಒಂದು ಪ್ರೆಸ್ ಮೀಟ್ ಕರೆದು ನಾನು ಮಾಡೇ ಇಲ್ಲ ಅಂತ, ನಾನು ಸುಳ್ಳು ಹೇಳಿದೋನ ಅಂತ ಹೇಳ್ಬೋದಿತ್ತಲ್ಲ, ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನಿಸ್ತಿದೆ ತಾನೇ? ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ ಇದೆ. ಒಂಚೂರು ಗಾಳಿ ಬೀಸಿದ್ರೆ ಬೆಂಕಿ ಹತ್ಕೊಳ್ಳುತ್ತೆ, ಅದೇ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಸೊ ಒಂದು ಮನವಿ, ಇದಕ್ಕೆ ಸಂಬಂಧಪಟ್ಟ ಯಾರಾದರೂ ದೂರುದಾರರಿದ್ದರೆ, ಸಾಕ್ಷಿದಾರಿದ್ದರೆ ದಯವಿಟ್ಟು ಹೋಗಿ ಮೊದಲು ಕಂಪ್ಲೇಂಟನ್ನು ಕೊಡಿ. ನೀವು ಕಂಡಿದ್ದು, ನೀವು ಗಮನಿಸಿದ್ದು ಮುಖ್ಯವಾಗುತ್ತೆ ಹೊರತು ನೀವು ಕೇಳಿದ್ದು ಮುಖ್ಯವಾಗುವುದಿಲ್ಲ. ಅದು ಕಂತೆ ಬಾಯಿಂದ ಬಾಯಿಗೆ ಹೊಟ್ಟೋಗ್ಬಿಡುತ್ತೆ. ನೀವೇನಾದರೂ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದರೆ ಹೋಗಿ ದಯವಿಟ್ಟು ದೂರು ಕೊಡಿ. ಇದಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ಸತ್ತಂಥವ್ರಿಗೆ ನ್ಯಾಯ ಕೊಡಿಸಿ, ನ್ಯಾಯದ ಪರವಾಗಿ ನೀವು ಕೂಡ ಇರಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡುವಂಥ ವೀಕ್ಷಕರಿಗೆ ಧನ್ಯವಾದ, ಇಷ್ಟೊತ್ತು ತಾಳ್ಮೆಯಿಂದ ನೋಡಿದ್ದಕ್ಕೆ. ಶನಿವಾರ ಇಷ್ಟೇ ಅಪ್ಡೇಟ್ ಆಗಿದ್ದು, ಭಾನುವಾರ ನೆನೆ ರಜೆ ಇದ್ದಿದ್ದರಿಂದ ಯಾರು ಕೂಡ ಅಲ್ಲಿಗೆ ಬಂದಿರಲಿಲ್ಲ. ಇವತ್ತು ಉತ್ಖನನ ಕಾರ್ಯ 3 ಗಂಟೆ 50 ನಿಮಿಷ ನಾನು ವಿಡಿಯೋ ಮಾಡ್ತಿರೋಂಥ ಸಂದರ್ಭದಲ್ಲಿ ನಡೀತಾ ಇದೆ. ಸಂಜೆ ಒಂದು 6 ಗಂಟೆ ತನಕ ನಡೀಬೋದು. 6 ಗಂಟೆ ನಂತರ ಏನೇನೆಲ್ಲ ಆಯಿತು ಅನ್ನೋ ಅಪ್ಡೇಟನ್ನು ಸಂಜೆಯ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದ, ಇಷ್ಟೊತ್ತು ಈ ಒಂದು ವಿಡಿಯೋವನ್ನು ತಾಳ್ಮೆಯಿಂದ ಪ್ರೀತಿಯಿಂದ ನೋಡಿದ್ದಕ್ಕೆ. ಒಂದಷ್ಟು ಜನ ಈಗ ಬೈಬೇಕು ಅಂತ ಕಮೆಂಟ್ಸ್ ಆಗ್ತಿರೋದಕ್ಕೆ ಥ್ಯಾಂಕ್ ಯು.